ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೂ ಮತ್ತೊಂದು ಸಾರಿ ನಾವು ವಾಕ್ಯವನ್ನು ಓದಿ ಅದರಲ್ಲಿದ್ದಂತ ವಿಷಯಗಳನ್ನು ದೇವರ ಆತ್ಮನ ಸಹಾಯದೊಂದಿಗೆ ನಾವು ಕೇಳಿಸಿಕೊಳ್ಳೋಣ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು. ನೀವು ದೀರ್ಘ ಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಸಹೋದರರೇ, ನೀವು ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಅಗೋ, ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲಿ ನಿಂತಿದ್ದಾನೆ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ಅನುಗ್ರಹಿಸಿಕೊಳ್ಳಿ. ಪ್ರಿಯರೇ, ಚದುರಿಸಲ್ಪಟ್ಟಂತ ವಿಶ್ವಾಸಿಗಳನ್ನು ಉದ್ದೇಶಿಸಿ ಯಾಕೋಬನು ಈ ಪತ್ರಿಕೆಯನ್ನು ಬರೆದಿದ್ದಾನೆ. ಅನೇಕ ಅನ್ಯ ಪ್ರದೇಶಗಳಲ್ಲಿ ಚದುರಿಸಲ್ಪಟ್ಟು ಅನೇಕ ಸಮಸ್ಯೆಗಳಲ್ಲಿ ಹಾದು ಹೋಗ್ತಿರುವಂತಹ ವಿಶ್ವಾಸಿಗಳಿಗೆ ಯಾಕೋಬನು ಕೊಟ್ಟ ಒಂದು ಅಸ್ತ್ರವೇನಂತಂದ್ರೆ, ನೀವು ದೀರ್ಘ ಶಾಂತಿಯಿಂದ ಇರಿ. ನಾವು ಮೊದಲನೇ ಅಧ್ಯಾಯದಲ್ಲಿ ನಾವು ಅವರ ಸಮಸ್ಯೆಗಳನ್ನು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಆದ್ರೆ ಈ 5ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೂ ಚದುರಿಸಲ್ಪಟ್ಟು ನಂಬಿಕೆ ವಿಷಯದಲ್ಲಿ ಹಿಂಸಿಸಲ್ಪಡುತ್ತಿರುವಂತ ಕ್ರೈಸ್ತರಿಗೆ ಪ್ರೋತ್ಸಾಹವನ್ನು ಕೊಡುವುದಕ್ಕಾಗಿ ಅವರಿಗೆ ಕೊಟ್ಟಂತ ಒಂದು ಅಸ್ತ್ರವು, ಒಂದು ಆಯುಧ ಏನಂತಂದ್ರೆ, ನೀವು ದೀರ್ಘ ಶಾಂತಿಯಿಂದ ಇರಬೇಕು ಅಂತೇಳಿ ಯಾಕೋಬನೊಂದು ಮುಖ್ಯವಾದಂತ ಪ್ರಸ್ತಾಪದೊಂದಿಗೆ ಈ ಭಾಗವನ್ನು ಆತನು ವಿವರಿಸಿದ್ದಾನೆ. ಆದರೆ ನಾವು ಇದನ್ನು ಪ್ರಾರಂಭಿಸಿ ಈಗಾಗಲೇ ಭಾಗವಾಗಿ ನಾವು ಕೆಲವೊಂದು ವಿಚಾರಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಮೊದಲನೇ ಸಾರಿ ದೀರ್ಘ ಶಾಂತಿ ಅಂದ್ರೆ ಏನು, ಅದರ ಬಗ್ಗೆ ಅದರ ಅರ್ಥವನ್ನು ಗ್ರೀಕ್ ಭಾಷೆಯಲ್ಲಿ ಮ್ಯಾಕ್ರೋತ್ಮಿಯಾ ಎಂಬ ಪದದ ಅರ್ಥವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅದರಲ್ಲಿ ನಮ್ಮ ಕರ್ತನೇ ದೀರ್ಘ ಶಾಂತಿ ಉಳ್ಳವನು ಆಗಿದ್ದಾನಂತ ನಾವು ನೋಡಿದ್ದೇವೆ. ಮತ್ತು ಆತನ ಮಕ್ಕಳಾಗಿರುವಂತ ನಾವು ಕೂಡ ದೀರ್ಘ ಶಾಂತಿ ಉಳ್ಳವರಾಗಿರಬೇಕು ಅಂತೇಳಿ ನಾವು ಮೊದಲನೇ ಕ್ಲಾಸ್ ನಲ್ಲಿ ನಾವು ಕೇಳಿಸಿಕೊಂಡಿದ್ದೇವೆ. ಆಮೇಲೆ ಈ ವಾಕ್ಯ ಭಾಗದಲ್ಲಿ ಯಾಕೋಬನು 3 ಪ್ರಾಮುಖ್ಯವಾದಂತಹ ಸಂಗತಿಗಳನ್ನು ವಿವರಿಸಿದ್ದಾನೆ. ಅದರಲ್ಲಿ ಈಗಾಗಲೇ 2 ವಿಷಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೇ ವಿಷಯ ಏನಂತಂದ್ರೆ, ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ನೀವು ದೀರ್ಘ ಶಾಂತಿಯಿಂದಿರಿ, ನೀವು ದೀರ್ಘ ಶಾಂತಿಯಿಂದಿರಿ, ನೀವು ದೀರ್ಘ ಶಾಂತಿಯಿಂದಿರಿ ಅಂತ ಪದೇ ಪದೇ ಯಾಕೋಬನು ಅವರನ್ನು ಎಚ್ಚರಿಸಿದ್ದಾನೆ. ಯಾವುದಕ್ಕೆ? ಅದಕ್ಕೊಂದು ಕಾರಣ ಉಂಟು. ದೀರ್ಘ ಶಾಂತಿ ಅಂದ್ರೆ ಅದು ದೈವಿಕವಾದಂತ ಗುಣ, ದೇವರ ಲಕ್ಷಣ. ಅದಕ್ಕಾಗಿ ಅಂತ ಲಕ್ಷಣ ನೀವು ಹೊಂದಿಕೊಂಡಿರಬೇಕು ಅಂತೇಳಿ. ಎರಡನೇದಾಗಿ ಅದು ಆತ್ಮೀಯರ ಲಕ್ಷಣ, ಸಹಿಸಿಕೊಳ್ಳುವಂಥದ್ದು ಇಲ್ಲ ದೀರ್ಘ ಶಾಂತಿಯಿಂದಿರುವಂಥದ್ದು ದೇವರ ಲಕ್ಷಣ. ಎರಡನೇದು ಆತ್ಮೀಯರ ಲಕ್ಷಣ ಅಂತೇಳಿ ನಾವು ನೋಡಿದ್ದೇವೆ. ಮೂರನೇದಾಗಿ ದೀರ್ಘ ಶಾಂತಿ ಅನ್ನುವಂಥದ್ದು ಪ್ರೀತಿಸುವವರ ಲಕ್ಷಣ. ಯಾರು ಪ್ರೀತಿ ಉಳ್ಳವರಾಗಿರ್ತಾರೋ ಅವರು ಸಹಿಸಿಕೊಳ್ಳುತ್ತಾರೆ. ಯಾರು ಆತ್ಮ ಸಂಬಂಧಿಗಳಾಗಿರ್ತಾರೋ ಅವರು ಸಹಿಸಿಕೊಂಡು ದೀರ್ಘ ಶಾಂತಿಯಿಂದ ಇರ್ತಾರೆ. ಅದಕ್ಕಾಗಿ ಈ ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಒಂದು ಎಚ್ಚರಿಕೆಯನ್ನು ಯಾಕೋಬನು ಪದೇ ಅಲ್ಲಿ ವಿವರಿಸಿದ್ದಾನೆ. ದೇವರ ಲಕ್ಷಣ, ಅದು ಆತ್ಮೀಯರ ಲಕ್ಷಣ, ಅದು ಪ್ರೀತಿಸುವವರ ಲಕ್ಷಣ ಅಂತೇಳಿ ಕಳೆದ ವಾರದಲ್ಲಿ ನಾವು ಗಮನಿಸಿದ್ದೇವೆ. ಮತ್ತು ಇನ್ನು ಎರಡನೇ ವಿಷಯ, ಕಳೆದ ಸಾರಿ ನಾವು ಆಲೋಚನೆ ಮಾಡಿದ್ದು ಆ ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಒಂದು ಹೋಲಿಕೆ ಇಲ್ಲ ಒಂದು ಮಾದರಿಯನ್ನು ಯಾಕೋಬನು ಈ ವಾಕ್ಯ ಭಾಗದಿಂದ ವಿವರಿಸಿದ್ದಾನೆ. ಅದರಲ್ಲಿ ನಾವು ಮೂರು ವ್ಯಕ್ತಿಗಳನ್ನು ಯಾಕೋಬನು ತೋರಿಸಿರುವಂತದ್ದು ನಾವು ಕೇಳಿಸಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೇ ವ್ಯಕ್ತಿ ಯಾರು? ವ್ಯವಸಾಯಗಾರನನ್ನು ನೋಡಿರಿ. ವ್ಯವಸಾಯಗಾರನು ಯಾರು? ಅವನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಬೆವರು ಸುರಿಸಿ ಕೆಲಸ ಮಾಡ್ತಾನೆ. ಆದ್ರೆ ದೇವರು ತನ್ನ ಕಾರ್ಯವನ್ನು ಮಾಡುವವರೆಗೂ ಆತನೇನ್ ಮಾಡ್ತಾನೆ? ಕಾದುಕೊಂಡಿರ್ತಾನೆ. ಅದಕ್ಕಾಗಿ ನೀವು ಆತನನ್ನು ನೋಡಿರಿ ಅಂತೆ.
ಅಂದ್ರೆ ವ್ಯವಸಾಯಗಾರನು ಅಂದ್ರೆ ದೇವರು ತನ್ನ ಕಾರ್ಯ ಮಾಡುವವರೆಗೂ ಇವನು ಜೋಕ್ಯ ಮಾಡಿಕೊಳ್ಳದೆ, ಮಧ್ಯ ಪ್ರವೇಶಿಸದೆ, ದೇವರ ಕಾರ್ಯ ಮುಗಿಯುವವರೆಗೂ ಆತನು ತಾಳ್ಮೆದಿಂದ ತಾಳಿಕೊಂಡಿರ್ತಾನೆ. ಅದಕ್ಕಾಗಿ ಆ ಬೆಲೆಯುಳ್ಳಂತ ಭೂಫಲವನ್ನು ಅದನ್ನು ಕೊಡ್ಲಿಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ವ್ಯವಸಾಯಗಾರನ್ನು ನೋಡಿರಿ ಅಂತೇಳಿ. ಆಮೇಲೆ ಎರಡನೇದು ಪ್ರವಾದಿಗಳನ್ನು ನೋಡಿರಿ. ಹಿಂಸೆಗಳಲ್ಲಿ ದೇವರ ವಾಕ್ಯವನ್ನು ಪ್ರಕಟಿಸಿದಂತ ಪ್ರವಾದಿಗಳನ್ನು ನೋಡ್ರಿ. ಅದ್ರಲ್ಲಿ ನಾವು ಎರಡು ವಿಷಯ ಅಂದ್ರೆ ವ್ಯಕ್ತಿಗಳನ್ನು ನಾವು ಮಾದರಿಯಾಗಿ ಮಾಡಿಕೊಳ್ಳಬೇಕು ಮತ್ತು ಅವರ ಬಾಯಿಂದ ದೇವರು ಪ್ರಕಟಿಸಿರುವಂತ ವಾಕ್ಯವನ್ನು ಕೂಡ ನಾವು ಮಾದರಿಯಾಗಿ ತೆಗೆದುಕೊಳ್ಳಬೇಕಂತೇಳಿ ಆಲೋಚನೆ ಮಾಡಿದ್ದೇವೆ. ಇದರಲ್ಲಿ ಪ್ರವಾದಿಗಳಂದ್ರೆ ದೇವರ ವಾಕ್ಯವನ್ನು ನೆರವೇರಿಸುವುದಕ್ಕೋಸ್ಕರ ತಮ್ಮನ್ನು ತಾವೇ ಒಪ್ಪಿಸಿಕೊಂಡಿದ್ದಾರೆ. ಶ್ರಮೆಗಳಲ್ಲಿ, ಹಿಂಸೆಗಳಲ್ಲಿ, ನೋವುಗಳಲ್ಲಿ ಅನೇಕ ಜನರು ಸಾಯಿಸಿದರು, ಗರಗಸಗಳಿಂದ ಕುಯ್ದರು. ಆದರೂ ಕೂಡ ಅವರು ವಾಕ್ಯವನ್ನು ಪ್ರಕಟಿಸುವುದಕ್ಕೋಸ್ಕರ ಅವ್ರೇನ್ ಮಾಡಿದ್ದಾರೆ, ತಮ್ಮನ್ನು ತಾವು ಒಪ್ಪಿಸಿಕೊಂಡಿರುವಂತದ್ದು. ಅದಕ್ಕಾಗಿ ಅಂತವರನ್ನು ನೀವು ಮಾದರಿ ಮಾಡಿಕೊಳ್ಳ್ರಿ ಅಂತೇಳಿ ನಾವು ನೋಡಿದ್ದೀವಿ. ಮೂರನೇದಾಗಿ ಯೋಬನನ್ನು ನೋಡ್ರಿ. ನಾವು ಓದಿದ್ವಲ್ಲ, ಯೋಬನಲ್ಲಿದ್ದಂತ ತಾಳ್ಮೆಯನ್ನು ನಾವು ನೋಡಿದ್ವಲ್ಲ, ಆ ವಾಕ್ಯದಲ್ಲಿ ತಾಳಿಕೊಂಡಿರುವವರು ಧನ್ಯರೆಂದು ಹೇಳುತ್ತೀವಲ್ಲವೇ, ನೀವು ಯೋಬನಲ್ಲಿದ್ದಂತ ತಾಳ್ಮೆ ವಿಷಯವಾಗಿ ಕೇಳಿ. ಯೋಬು ತಾಳಿಕೊಂಡಿದ್ದರಿಂದ ಅಂತ್ಯದಲ್ಲಿ ದೇವರ ಕರುಣಾಸಾಗರನು ದಯಾಳವು ಯೋಬನನ್ನು ಎರಡರಷ್ಟು ಆತನು ಆಶೀರ್ವದಿಸಿದ್ದಾನೆ. ಅದಕ್ಕಾಗಿ ಯೋಬ ಅಂದ್ರೆ ನಾವ್ ಏನ್ ನೋಡಿದ್ದೇವೆ ಅಂದ್ರೆ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಶ್ರಮೆಗಳನ್ನು ಸಹಿಸಿದಂತವನು. ಮೂರು ವಿಷಯ. ವ್ಯವಸಾಯಗಾರನ ಯಾರು? ದೇವರು ಆತನು ತನ್ನ ಕಾರ್ಯವನ್ನು ಮಾಡುವವರೆಗೂ ಕಾದುಕೊಂಡಿರ್ತಾನೆ. ಸಹನದಿಂದ ಎಲ್ಲ ತಾಳ್ಮೆದಿಂದ ಕಾದುಕೊಂಡಿರುವಂತವನು ವ್ಯವಸಾಯಗಾರನು. ಪ್ರವಾದಿಗಳಂದ್ರೆ ದೇವರು ತನ್ನ ವಾಕ್ಯವನ್ನು ನೆರವೇರಿಸುವುದಕ್ಕೋಸ್ಕರ ತಮ್ಮನ್ನು ತಾವೇ ಒಪ್ಪಿಸಿಕೊಂಡಂತವ್ರು ಶ್ರಮೆಗಳ ಮಧ್ಯದಲ್ಲಿ. ಮತ್ತು ಮೂರು ಯೋಬು ಯಾರಂದ್ರೆ ಆ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಶ್ರಮೆಗಳನ್ನು ಸಹಿಸಿದಂತವ್ರು. ಅದಕ್ಕಾಗಿ ಇಂಥವರನ್ನು ನೀವು ಮಾದರಿ ಮಾಡಿಕೊಳ್ಳಿರಿ. ಇಂಥ ವಾಕ್ಯಗಳನ್ನು, ಇವ ಭಕ್ತರ ಚರಿತ್ರೆ, ಅವರ ಯಥಾರ್ಥ ಘಟನೆಗಳು. ಬೈಬಲ್ ಅಂದ್ರೆ ಕಾಲ್ಪನಿಕವಾದಂತ ಕಥೆಗಳಲ್ಲ, ಮನುಷ್ಯನ ಊಹೆಯಿಂದ ಊಹಿಸಿಕೊಂಡು ಮನೋರಂಜನೆಗಾಗಿ ಬರೆದಿರುವಂತ ಪುಸ್ತಕವಲ್ಲ. ಇದು ಯಥಾರ್ಥ ಘಟನೆಗಳು, ಭಕ್ತರ ಜೀವನದಲ್ಲಿ ನಡೆದಂತ ಘಟನೆಗಳು. ಅದಕ್ಕಾಗಿ ಅಂತವರನ್ನು ನೀವು ಮಾದರಿ ಮಾಡಿಕೊಳ್ಳಬೇಕು ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾ ಗಮನಿಸಿದೆ. ಆದ್ರೆ ಇವತ್ತು ಮೂರನೇ ವಿಷಯ, ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಒಂದು ಪ್ರೋತ್ಸಾಹವನ್ನು ಯಾಕೋಬನು ಇಲ್ಲಿ ವಿವರಣೆ ಮಾಡ್ತಾನೆ. ಇಲ್ಲಾಂದ್ರೆ ಅದರಿಂದ ಸಿಗುವಂತ ಒಂದು ಪ್ರತಿಫಲ. ಯಾಕೆ ಪ್ರೋತ್ಸಾಹಿಸ್ತಾನಂದ್ರೆ ನಿಮಗೆ ಪ್ರತಿಫಲ ಸಿಗ್ತದೆ. ಮೂರನೇ ವಿಷಯ, ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಪ್ರೋತ್ಸಾಹ, ಇಲ್ಲಾಂದ್ರೆ ಅದರಿಂದ ಸಿಗುವಂತ ಪ್ರತಿಫಲದ ಬಗ್ಗೆ, ಬಹುಮಾನದ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಮತ್ತೆ ಹೇಳ್ತೇನೆ, ಮೊದಲನೇದು ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಎಚ್ಚರಿಕೆ, ಅದರಲ್ಲಿ ಮೂರು ವಿಷಯ ನೋಡಿದ್ದೇವೆ. ಎರಡನೇದಾಗಿ ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಹೋಲಿಕೆ, ಅದರಲ್ಲಿ ಮೂರು ವಿಷಯಗಳು ನೋಡಿದ್ದೇವೆ. ಇವತ್ತು ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಪ್ರೋತ್ಸಾಹದಲ್ಲಿ ಕೂಡ ಭಕ್ತನು ತಿಳಿಸುವಂತ ಒಂದು ಮೂರು ವಿಷಯಗಳನ್ನು ಈ ವಾಕ್ಯ ಭಾಗದಿಂದ ನಾವು ಕೇಳಿಸಿಕೊಳ್ಳೋಣ. ದೇವರಾತ್ಮನು ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಪ್ರೇರೆ, ನಾವು ಓದಿರುವಂತ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಾಗ ಈ ವಚನ ಎಲ್ಲ 7ರಿಂದ 11 ವಚನ ಓದಬೇಕಾದ್ರೆ ಈ ಪ್ರತಿಯೊಂದು ವಚನದಲ್ಲಿ ಕೂಡ ವಿಶ್ವಾಸಿಯನ್ನು ಆತನು ಪ್ರೋತ್ಸಾಹಿಸ್ತಾ ಇರುವಂತದ್ದು, ವಿಶ್ವಾಸಿಯನ್ನು ಧೈರ್ಯಪಡಿಸ್ತಾ ಇರುವಂತದ್ದು. ನೋಡಿ ಸಹೋದರ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿ, ಕರ್ತನು ಬರ್ತಾ ಇದ್ದಾನಂತೆ. ನೀವು ದೀರ್ಘ ಶಾಂತಿಯಿಂದ ಇರಿ. ಕರ್ತನು ನಿಮ್ಮ ಹೃದಯಗಳನ್ನು ದೃಢಪಡಿಸ್ಕೊಳ್ರಿ. ಕರ್ತನ ಪ್ರತ್ಯಕ್ಷ ಹತ್ತಿರವಾಯಿತು. ಅಗೋ ನ್ಯಾಯಾಧಿಪತಿ ಬಾಗಲ ಬಲೆಯಲ್ಲಿ ನಿಂತಿದ್ದಾನೆ. ಇವೆಲ್ಲ ವಚನಗಳು ನಾವು ಓದುವಾಗ ನಿಜವಾಗಲೂ ನಮ್ಮ ಮನಸ್ಸಿಗೆ, ಇಲ್ಲ ನಮ್ಮ ಹೃದಯಕ್ಕೆ ಅದೆಷ್ಟೋ ಪ್ರೋತ್ಸಾಹವನ್ನು ಕೊಡುವಂತ ವಚನಗಳಾಗಿದೆ. ಮನಸ್ಸಿನಿಂದ ಆತ್ಮ ಭಾರದಿಂದ ನಾವು ಓದುವಾಗ ಪ್ರತಿಯೊಂದು ಅಕ್ಷರವು, ಪ್ರತಿಯೊಂದು ವಾಕ್ಯವು ನಮ್ಮನ್ನು ಪ್ರೋತ್ಸಾಹಿಸುವಂಥದ್ದು, ನಮ್ಮನ್ನು ಬಲಪಡಿಸುವಂಥದ್ದು, ನಮ್ಮನ್ನು ದೇವರ ಬರೋಣಕ್ಕಾಗಿ ಸಿದ್ಧಪಡಿಸುವಂತ ಒಂದು ವಾಕ್ಯವು ಇದಾಗಿದೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಯಾಕೋಬನು ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾನೆ. ಯಾಕಂದ್ರೆ ನಾವು ಎಲ್ಲವನ್ನು ಸಹಿಸಿಕೊಳ್ಳುವುದರಿಂದ, ಯಾಕೆ ನಾವು ಸಹಿಸಿಕೊಳ್ಳಬೇಕು ಅಂದ್ರೆ ಒಂದು ಪ್ರತಿಫಲವಿದೆ. ನೀವು ಸಹಿಸಿಕೊಂಡ್ರೆ ನಿಮ್ಗೇನಿದೆ, ಒಂದು ಪ್ರತಿಫಲವಿದೆ. ಅದಕ್ಕಾಗಿ ಪ್ರೋತ್ಸಾಹಿಸ್ತಾನೆ. ಈಗ ಮಕ್ಕಳಿಗೆ ನಾವ್ ಹೇಳ್ತೀವಿ ಚೆನ್ನಾಗಿ ಓದ್ರಿ, ಚೆನ್ನಾಗಿ ಬರೀರಿ ಅಂತ. ಯಾಕೆ ನಾವ್ ಇದು ಮಾಡ್ತೀವಿ, ಪ್ರೋತ್ಸಾಹ ಕೊಡ್ತೀವಿ? ಅವ್ರಿಗೊಂದು ಪ್ರತಿಫಲವಿದೆ. ಅವ್ರು ಒಳ್ಳೆ ರಿಸಲ್ಟ್ ನ ಪಾಸ್ ಆಗ್ಬೇಕಂತೇಳಿ ಇವತ್ತು ಮಕ್ಕಳಿಗೂ ಕೂಡ ನಾವು ಪ್ರೋತ್ಸಾಹ ಮಾಡುವಂಥದ್ದು, ಎಂಕರೇಜ್ ಮಾಡುವಂಥದ್ದು ನಾವು ನೋಡ್ತೀವಿ. ಈಗ
ಸ್ಪೋರ್ಟ್ಸ್ ಗೇಮ್ಸ್ ನಲ್ಲಿ ಕೂಡ ಕೆಲವರು ನಾವು ಪ್ರೋತ್ಸಾಹ ಮಾಡ್ತೇವೆ. ಯಾಕೆ? ಅವ್ರಿಗೆ ಒಳ್ಳೆ ಪ್ರತಿಫಲ ಒಳ್ಳೆ ಗೋಲ್ ರೀಚ್ ಆಗಬೇಕಂತೆ. ಹಾಗೆಯೇ ಇಲ್ಲಿ ಚದರಿಸಲ್ಪಟ್ಟಂತ ಈ ವಿಶ್ವಾಸಿಗಳು ನಂಬಿಕೆ ಮುಖಾಂತರವಾಗಿ ಬಂದಿರುವಂತಹ ಶ್ರಮೆಗಳ ಮಧ್ಯದಲ್ಲಿ ಅವರು ಸೋತು ಹೋಗಬಾರದು. ಅವರು ಸ್ಥಿರವಾಗಿ ನಿಂತು ಕರ್ತನ ಪ್ರತ್ಯಕ್ಷತೆಯಲ್ಲಿ ಅವರು ಕೂಡ ಕರ್ತನ ಪ್ರತ್ಯಕ್ಷ ಅವ್ರು ನಿಲ್ಲಬೇಕು ಅಂತೇಳಿ ಅವರನ್ನು ಪ್ರೋತ್ಸಾಹಿಸ್ತಾ ಇರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಯಾಕೆ ನಾವು ಸಹಿಸಿಕೊಳ್ಳಬೇಕು ಅಂತ ನಾವು ನೋಡುವಾಗ ನಮಗೆ ಒಳ್ಳೆ ಪ್ರತಿಫಲವಿದೆ ಅಂತೇಳಿ ಯಾಕೋಬನು ಅವರಿಗೆ ತಿಳಿಸುವಂಥದ್ದು, ಪ್ರೋತ್ಸಾಹಿಸುವಂಥದ್ದು ಮಾತನ್ನು ನಾವಿಲ್ಲಿ ಗಮನಿಸ. ಅದಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯವನ್ನು ಓದಿ ನಾನು ಇಲ್ಲಿ ಬರ್ತೇನೆ. ಮೊದಲನೇ ಕೊರಿಂಥಿ ಪತ್ರಿಕೆ ಶ್ರಮೆಗಳ ಮಧ್ಯದಲ್ಲಿ ದೇವರು ಕೊಡುವ ಒಂದು ಪ್ರೋತ್ಸಾಹವನ್ನು ನಾವು ಓದಿಕೊಳ್ಳೋಣ ನೋಡಿ. ಮೊದಲನೇ ಕೊರಿಂಥಿ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. 10ನೇ ಅಧ್ಯಾಯ 13ನೇ ವಚನ. ಮನುಷ್ಯರು ಬ್ರದರ್ ಕೆಲವರು ಅನ್ಮ್ಯೂಟ್ ನಲ್ಲಿದ್ದಾರೆ, ಮ್ಯೂಟ್ ಮಾಡಿದ್ದಾರೆ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ಮತ್ತೆ ಓದ್ತೇನೆ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರ ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಪ್ರಿಯರೇ, ಈ ವಾಕ್ಯ ಎಷ್ಟು ನಮಗೆ ಪ್ರೋತ್ಸಾಹ, ಎಷ್ಟು ನಮಗೆ ಧೈರ್ಯ ಕೊಡುತ್ತದೆ ಅಂದ್ರೆ ತುಂಬಾ ಸಂತೋಷ ಪಡ್ತೇವೆ. ಇಂಥ ಶ್ರಮೆಗಳ ಮಧ್ಯದಲ್ಲಿ, ನೋವುಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ನಿಷ್ಕಾರಣವಾದಂತ ನಿಂದೆಗಳ ಮಧ್ಯದಲ್ಲಿ ನಾವು ಹಾದು ಹೋಗ್ತಿರುವಾಗ ಇಂಥ ವಾಕ್ಯಗಳು ನಮಗೆ ತುಂಬಾ ಒಂದು ಪ್ರೋತ್ಸಾಹವನ್ನು ಕೊಡುವಂತ ಮಾತುಗಳಾಗಿವೆ. ಪ್ರಿಯರೇ, ಇಲ್ಲಿ ಪೌಲನು ಕೂಡ ಕೊರಿಂಥಿ ಸಭೆಯವರನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಇದರಲ್ಲಿ ಒಂದು 4 ವಿಷಯ ಸರಳವಾಗಿ ಹಾಗೆ ಹೇಳ್ತೇನೆ. ಪೌಲನು ಬರೆದಿರುವಂತ ವಿಷಯದಲ್ಲಿ ಮೊದಲು ನಮಗೆ ಬರುವಂತ ಎಲ್ಲಾ ಶೋಧನೆಗಳು, ನಾವು ಅನುಭವಿಸುವಂತ ಎಲ್ಲಾ ಸಮಸ್ಯೆಗಳು, ಕಷ್ಟಗಳು ಎಲ್ಲವೂ ಕೂಡ ಇವು ಮನುಷ್ಯರಿಗೆ ಮಾತ್ರ. ನಮಗಿಂತ ಮುಂಚೆ ಇದ್ದಂತವ್ರು, ನಮಗಿಂತ ದೊಡ್ಡವರು, ಅವರೆಲ್ಲರೂ ಕೂಡ ಅನುಭವಿಸಿದಂತ ಶ್ರಮೆಗಳೇ. ಹೊಸದಾಗಿ ಏನು ವಿಚಿತ್ರವಾಗಿ ಅಪೂರ್ವವಾಗಿ ನಮಗೆ ಯಾವುದು ಬರುವುದಿಲ್ಲ. ಮನುಷ್ಯರು ಸಹಿಸಿಕೊಳ್ಳಬಹುದಂತ ಶ್ರಮೆ, ಶೋಧನೆಯ ಹೊರತು ಬೇರೆ ಯಾವುದು ನಮಗೆ ಬರುವುದಿಲ್ಲ. ಅದಕ್ಕೆ ನಮಗೆ ಶಕ್ತಿ, ಅದಕ್ಕೆ ನಮ್ಗೆ ಧೈರ್ಯ. ಕೆಲವರು ಹೇಳ್ತಾರೆ, ಅಯ್ಯೋ ನನಗೆ ಯಾಕೆ ಬಂತಿದ್ದು ಅಂತ ಹೇಳ್ತಾರೆ. ಆದ್ರೆ ಒಂದು ಶೋಧನೆ ಇಲ್ಲ, ಒಂದು ಶ್ರಮೆ, ಒಂದು ಸಮಸ್ಯೆ ನಿಮಗೆ ಬಂದಿದ್ದಂದ್ರೆ ಅದೇನು ವಿಚಿತ್ರವಲ್ಲ. ಪೇತ್ರನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಕೂಡ ಬೆಂಕಿ ಅಂತ ಶ್ರಮೆಗಳು ನಿಮಗೆ ಬರುವಾಗ ಆಶ್ಚರ್ಯ ಪಡಬೇಡ್ರಿ ಪೇತ್ರನು ಹೇಳ್ತಾನೆ. ಯಾಕಂದ್ರೆ ಇವು ಮನುಷ್ಯರು ಸಹಿಸಿಕೊಳ್ಳು ಬಂದ ಶೋಧನೆ, ಬೇರೆ ಅದಲ್ಲ. ಎರಡನೇ ವಿಷಯ ಅಂತಂದ್ರೆ ನಮ್ಮ ಶಕ್ತಿಗಿಂತ ಮೀರಿ ಯಾವುದು ಬರಲ್ಲ. ಮನುಷ್ಯರು ಸಹಿಸಿಕೊಳ್ಳುವಂತ ಶೋಧನೆ ಬರುತ್ತದೆ. 2, ನಾವು ಎಷ್ಟು ಸಹಿಸಿಕೊಳ್ತೇವೋ, ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಮಾತ್ರ ನಮಗೆ ಈ ಶೋಧನೆ, ಈ ಶ್ರಮೆ, ಈ ಸಂಕಟ, ಈ ಹಿಂಸೆ ಬರ್ತದೆ. ನಮ್ಮ ಶಕ್ತಿಗೆ ಮೀರಿರುವಷ್ಟು ಶೋಧನೆ ನಮಗೆ ಬರುವುದಿಲ್ಲ, ದೇವರು ನಮಗೆ ಕೊಡುವುದಿಲ್ಲ. ಈಗ ಒಬ್ಬ 8 years 8 ವರ್ಷ ಬಾಲಕನ ಮೇಲೆ ನಾವು 50 kg ಭಾರ ಹೊರಿಸುವುದಿಲ್ಲ. ಅರ್ಥ ಆಯ್ತಾ? ಈಗ ಒಬ್ಬ ಚಿಕ್ಕ ಹುಡುಗನ ಮೇಲೆ, 10 ವರ್ಷ ಹುಡುಗನ ಮೇಲೆ ಒಂದು 50 kg 60 kg ಭಾರ ಹೊರಿಸುದು. ಯಾಕೆ? ಅವನು ಓರ್ಲಿಕ್ಕೆ ಆಗೋದಿಲ್ಲ. ನಾವೇನ್ ಮಾಡ್ತೀವಿ, ಅವನಿಗೆ ಎಷ್ಟು ಓರ್ಲಿಕ್ಕೆ ಆಗ್ತದೋ ಅಷ್ಟು ಮಾತ್ರ ಓಡಿಸ್ತೀವಿ. ಮನುಷ್ಯರಾಗ್ತದೆ ನಾವೇ. ಆದ್ರೆ ದೇವರ ನಂಬಿಗಸ್ತನು, 3ನೇ ದೇವರ ನಂಬಿಗಸ್ತನು ನಮ್ಮ ಶಕ್ತಿಗೆ ಮೀರಿರುವಷ್ಟು ಶೋಧನೆ ಆಗಲಿ, ಸಮಸ್ಯೆ ಆಗಲಿ ನಮಗೆ ಬರುವುದಿಲ್ಲ. ಅದಕ್ಕಾಗಿ ಇನ್ನೊಂದು 4ನೇ ವಿಷಯ, ಆ ಶೋಧನೆ ಆಗುತ್ತಲೇ ದೇವರ ನಂಬಿಗಸ್ತನಾದ್ರಿಂದ ತಪ್ಪಿಸಿಕೊಳ್ಳುವಂತ ಮಾರ್ಗವು ಕೂಡ ಆತನ ಕೊಡ್ತಾರೆ. ನೋಡಿದ್ರೆ ಎಷ್ಟು ಪ್ರೋತ್ಸಾಹ ಕೊಡುವಂತ ಮಾತುಗಳಲ್ಲ, ಎಷ್ಟು ಧೈರ್ಯ ಕೊಡುವಂತ ಮಾತು. ಮನುಷ್ಯರು ಸಹಿಸಿಕೊಳ್ಳಬಹುದಂತ ಶೋಧನೆ ನಮಗೆ ಬರ್ತದೆ, ಬೇರೆ ಶೋಧನೆ ಬರುವುದಿಲ್ಲ. 2, ನಮ್ಮ ಶಕ್ತಿಗೆ ಮೀರಿ ಯಾವುದು ಬರಲ್ಲ. ನಾವು ಎಷ್ಟು ಓರ್ತೀವೋ ಇಲ್ಲ ಎಷ್ಟು ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೋ ಅಷ್ಟು ಮಾತ್ರ ನಮಗೆ ಬರ್ತದೆ. 3ನೇದು, ಅದರಲ್ಲಿ ದೇವರು ನಂಬಿಗಸ್ತನಾಗಿದ್ದಾನೆ. ದೇವರು ಕೂಡ ನಂಬಿಗಸ್ತನಾಗಿದ್ದಾನೆ. ಮತ್ತು 3ನೇದಾಗಿ ತಪ್ಪಿಸಿಕೊಳ್ಳುವಂತ ಮಾರ್ಗವು ಕೂಡ ನಮಗೆ ಆತನು ಸಿದ್ಧ ಮಾಡ್ತಾನೆ. ಅದಕ್ಕಾಗಿ ಇವೆಲ್ಲವನ್ನು ನಾವು ಸಹಿಸಿಕೊಳ್ಳುವಾಗ, ಇವೆಲ್ಲವನ್ನು ನಾವು ಅನುಭವಿಸುವಾಗ ನಮಗೆ ಸಿಗುವಂತ ಪ್ರತಿಫಲ,
ನಮ್ಗೆ ಸಿಗುವಂತ ಬಹುಮಾನ ಯಾಕೋಬನು ಇಲ್ಲಿ ತಿಳಿಸ್ತಾನೆ. ದೇವರು ಬರೀ ಶ್ರಮೆ ಮಾತ್ರ ಕೊಡುವುದಿಲ್ಲ ಪ್ರಿಯರೇ, ಶ್ರಮೆ ಮೂಲಕವಾಗಿ ನಿಮಗೆ ಸಿಗುವಂತ ಒಂದು ಬಹುಮಾನ, ನಿಮಗೆ ಸಿಗುವಂತ ಒಂದು ಪ್ರತಿಫಲದ ಬಗ್ಗೆ ಅದು ತಿಳಿಸ್ತಾನೆ. ಈಗ ಮಕ್ಕಳು ಇನ್ನೊಂದು ಎಕ್ಸಾಮ್, ಈಗ ಮಕ್ಕಳಿಗೆ ಈ 10th ಕ್ಲಾಸ್ ಮಕ್ಕಳು ತುಂಬಾ ಅವರಿಗೆ ಶ್ರಮೆ ಕೊಟ್ಟು ಓದಬೇಕಂತ ಹೇಳ್ತೀವಿ. ಯಾಕೆ ಗೊತ್ತಾ? ಅವ್ರು ಒಳ್ಳೆ ರಿಸಲ್ಟ್ ಬರ್ಬೇಕಂತ. ಅದಕ್ಕಾಗಿ ಸುಮ್ಮನೆ ಯಾರು ಕೂಡ ಹೇಳುವುದಿಲ್ಲ. ಅದಕ್ಕಾಗಿ ಇಲ್ಲಿ ಯಾಕೋಬನು ಕೂಡ ಹಿಂಸೆ ಪಡುತ್ತಿರುವಂತ, ನಿಷ್ಕಾರಣವಾಗಿ ನಿಂದೆಗಳಿಗೆ ಗುರಿ ಆಗ್ತಿರುವಂತ ಈ ವಿಶ್ವಾಸಿಗಳನ್ನು ಉದ್ದೇಶಿಸಿ ನೀವು ಸಹಿಸಿಕೊಳ್ರಿ, ನೀವು ದೀರ್ಘಶಾಂತಿಯಿಂದಿರಿ. ನಿಮಗೆ ಮನುಷ್ಯರಿಗೆ ಬರುವಂತ ಶೋಧನೆ ಬಂದಿದೆ ಮತ್ತು ದೇವರು ನಂಬಿಗಸ್ತನಾಗಿದ್ದಾನೆ. ನಿಮ್ಮ ಶಕ್ತಿಗೆ ಮೀರಿ ಯಾವುದು ಬರುವುದಿಲ್ಲ ಮತ್ತು ಅದರಲ್ಲಿ ಕೂಡ ತಪ್ಪಿಸಿಕೊಳ್ಳುವಂತ ಮಾರ್ಗ ಇದೆ. ಅದಕ್ಕಾಗಿ ನೀವು ನಂಬಿಗಸ್ತರಾಗಿರಿ, ಅದರಿಂದ ನಿಮಗೆ ಪ್ರತಿಫಲ ಸಿಗ್ತದೆ, ಬಹುಮಾನ ಸಿಗ್ತದೆ ಅಂತೇಳಿ ಯಾಕೋಬನು ಚದುರಿಸಲ್ಪಟ್ಟಂತ ವಿಶ್ವಾಸಿಗಳನ್ನು ಪ್ರೋತ್ಸಾಹಿಸ್ತಾ ಇದ್ದಾನೆ. ಈ ವಾಕ್ಯದಿಂದ ದೇವರ ಆತ್ಮನು ನಮ್ಮನ್ನು ಕೂಡ ಪ್ರೋತ್ಸಾಹಿಸುವಂತವನಾಗಿದ್ದಾನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಕೂಡ ಬಲಪಡಿಸಿ ಆತನ ಬರೋಣಕ್ಕಾಗಿ ಸಿದ್ಧಪಡಿಸುವವನು ಕೂಡ ಆಗಿದ್ದಾನೆ. ಕಳೆದ ಸಾರಿ ಒಂದು ಮಾತು ಹೇಳಿದ್ದೆ, ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲರೂ ಚೆನ್ನಾಗಿರ್ತಾರೆ. ಅರ್ಥ ಆಯ್ತಾ? ಏನು ಕೊರತೆ ಇಲ್ಲದೆ, ಕಡಿಮೆ ಇಲ್ಲದೆ, ಎಲ್ಲ ಸರ್ವ ಸಮೃದ್ಧಿಯಾಗಿದ್ದಾಗ ಎಲ್ಲರೂ ಚೆನ್ನಾಗಿರ್ತಾರೆ. ಅದು ಮುಖ್ಯವಲ್ಲ ಪ್ರಿಯರೇ, ಅದು ಎಲ್ಲರೂ ಇರ್ತಾರೆ. ಅದರ ವಿಶ್ವಾಸಿ, ದೇವರ ನಂಬಿರುತ್ತ ಮಗನು ಶ್ರಮೆ ಬರುವಾಗ, ಹಿಂಸೆ ಬರುವಾಗ, ನಿಂದೆ ಬರುವಾಗ ಅಲ್ಲಿ ಅವನು ಸ್ಥಿರವಾಗಿರುವಂತದೇ ನಿಜವಾದಂತ ಒಂದು ನಂಬಿಕೆ ಜೀವನ. ಅದಕ್ಕಾಗಿ ವಿಶ್ವಾಸಿಗಳನ್ನು ಉದ್ದೇಶಿಸಿ ಯಾಕೋಬನು ಆತನು ಪ್ರೋತ್ಸಾಹಿಸಿರುವಂತದ್ದು ಮಾತನ್ನು ನಾವು ವಾಕ್ಯದಲ್ಲಿ ಗಮನಿಸಿ. ಸರಿ, ನಾನು ವಿಷಯಕ್ಕೆ ಬರ್ತೇನೆ. ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಒಂದು ಪ್ರೋತ್ಸಾಹವನ್ನು ಆತನು ಕೊಡ್ತಾ ಇದ್ದಾನೆ. ನಾವು ಯಾಕೆ ಸಹಿಸಿಕೊಳ್ಳಬೇಕು? ಒಂದು ಕಾರಣವಿದೆ ನೋಡಿ. 7ನೇ ವಚನದಲ್ಲಿ ಯಾಕೆ ಪ್ರೋತ್ಸಾಹ ಮಾಡ್ತಿದ್ದಾನೆ, ಇಲ್ಲ ಯಾಕೆ ಸಹಿಸಿಕೊಳ್ಳಬೇಕು ಅಂತ ನಾವು ನೋಡ್ಬೇಕಾದ್ರೆ 7ನೇ ವಚನದಲ್ಲಿ ಮೊದಲನೇ ವಿಷಯ, ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದ ಇರುವನು. ಇಲ್ಲಿದ್ದಂತ ಈ ವ್ಯವಸಾಯಗಾರನು ಈ ಮುಂಗಾರು ಹಿಂಗಾರು ಮಳೆಗಳು ಬರುವವರೆಗೆ ಆತನು ಕಾದುಕೊಂಡಿರ್ತಾನೆ. ಯಾಕೆ? ಆ ಭೂಮಿಯಿಂದ ಒಳ್ಳೆ ಬೆಲೆಯುಳ್ಳಂತ ಫಲವನ್ನು ಪಡ್ಕೊಳ್ಬೇಕಂತೆ. ಒಂದು ವೇಳೆ ಅವನು ಕಾದುಕೊಂಡಿದ್ರೆ ಅವನಿಗೆ ಏನ್ ಸಿಗ್ತದೆ? ಶ್ರೇಷ್ಠವಾದಂತ ಬೆಲೆ ಸಿಗ್ತದೆ, ಬೆಲೆಯುಳ್ಳಂತ ಬೆಲೆ ಸಿಗ್ತದೆ. ಅದನ್ನು ಬಿಟ್ಟು ಅವನು ಕಾದುಕೊಳ್ಳಿಕ್ಕೆ ಮನಸ್ಸಿಲ್ಲದೆ ಹೋಗಿ ಪದೇ ಪದೇ ಇನ್ನೂ ಬಂದಿಲ್ಲ ಅಂತೆಲ್ಲ ಅದನ್ನು ಕೀಳೋದು ಮತ್ತು ನೆಡೋದು ಮಾಡಿದ್ರೆ ಫಲ ಸಿಗುವುದಿಲ್ಲ. ಹಾಗಾಗಿ ವ್ಯವಸಾಯಗಾರನು ಸಹಿಸಿಕೊಳ್ಳುವುದರಿಂದ, ಅಂದ್ರೆ ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ಅವನು ದೀರ್ಘ ಶಾಂತಿಯಿಂದ ಇರುವುದರಿಂದ ಅವನು ಏನು ಸಿಕ್ತಂದ್ರೆ ಶ್ರೇಷ್ಠವಾದಂತ ಭೂಫಲ, ವಿಸ್ತಾರವಾದಂತ ಭೂಫಲ ಸಿಗ್ತದೆ. ಅದಕ್ಕೆ ನಾನು ಒಂದು ಮಾತು ಹೇಳ್ತೇನೆ, ಬಿತ್ತುವಂತದ್ದು ಒಂದು ಬೀಜ ಬಿತ್ತುತ್ತಿವೆ. ಅದನ್ನು ನಾವು ಕಾದುಕೊಂಡಿರುವಾಗ ಆ ಒಂದು ಬೀಜದಿಂದ ಏನಾಗ್ತದೆ? ವಿಸ್ತಾರವಾದಂತ ಫಲ, ಲೆಕ್ಕಿಸ್ಲಿಕ್ಕೆ ಆಗದಿರುವಂತ ಫಲ ಸಿಗ್ತದೆ. ಅದಕ್ಕಾಗಿ ಪ್ರಿಯರೇ, ನಾವು ಕಾದುಕೊಂಡಿರುವಾಗ ನಮಗೆ ದೇವರು ಕೊಡುವಂತ ವಾಕ್ಯ ಅಂತಂದ್ರೆ ಶ್ರೇಷ್ಠವಾದಂತ ಪ್ರತಿಫಲವು ಸಿಗ್ತದೆ. ಇಲ್ಲಿ ವ್ಯವಸಾಯಗಾರನಿಗೆ ಏನ್ ಸಿಗ್ತದೆ? ಬೆಲೆಯುಳ್ಳಂತ ಭೂಫಲವು ಅವನು ಅನುಭವಿಸ್ತಾನೆ. ಅವನ ಮಕ್ಕಳು ಅಲ್ಲ, ಎಲ್ಲರೂ ಕೂಡ ಸಂತೋಷವಾಗಿ ಅನುಭವಿಸ್ತಾರೆ. ಯಾವಾಗ? ಕಾದುಕೊಂಡಿದ್ದಾಗ, ಇಲ್ಲ ಸಹಿಸಿಕೊಂಡಿದ್ದಾಗ, ಇಲ್ಲ ದೀರ್ಘ ಶಾಂತಿಯಿಂದ ಇರುವಾಗ ಅವನಿಗೆ ಭೂಮಿಯ ಬೆಲೆಯುಳ್ಳಂತ ಫಲವನ್ನು ಅವನು ಅನುಭವಿಸ್ತಾನೆ. ಬಿತ್ತುವಂತ ಒಂದೇ ಬೀಜ ಬಿತ್ತಾನಲ್ಲ, ಒಂದೇ ಬೀಜ, ಒಂದು ಗಿಡದ ಒಂದು ಬೀಜ, ಆದ್ರೆ ಆ ಒಂದು ಬೀಜದಿಂದ ವಿಸ್ತಾರವಾದಂತ ಫಲ, ಸಮೃದ್ಧಿಯಾದಂತ ಫಲವನ್ನು ಆತನು ಹೊಂದಿಕೊಳ್ಳ. ಅದಕ್ಕೆ ನಾನು ಹೀಗೆ ಹೇಳ್ತೇನೆ, ನಾವು ಸಹಿಸಿಕೊಳ್ಳುವುದರಿಂದ ನಾವು ಕಳೆದುಕೊಳ್ಳುವುದು ಸ್ವಲ್ಪವೇ. ನಾವು ಸಹಿಸಿಕೊಳ್ಳುವುದರಿಂದ ನಾವು ಕಳೆದುಕೊಳ್ಳುವಂಥದ್ದು ಸ್ವಲ್ಪವೇ, ಜಾಸ್ತಿ ಅಲ್ಲ. ಆದ್ರೆ ನಾವು ಸಹಿಸಿಕೊಂಡ್ರೆ ಅದರಿಂದ ಸಿಗುವಂತ ಒಂದು ಫಲ ಅದು ವಿಸ್ತಾರವಾದದ್ದು. ಯೋಬನ ಜೀವನದಲ್ಲಿ ಕೂಡ ಅದೇ ಓದಿದ್ದೇವೆ. ಬಿತ್ತುವಂತ ಒಂದೇ ಬೀಜ, ನಾವು ಅದಕ್ಕಾಗಿ ಕಾದುಕೊಂಡಿರುವಾಗ ವಿಸ್ತಾರವಾದಂತ ಫಲ. ಅದಕ್ಕಾಗಿ ಇವತ್ತು ಶ್ರಮೆಗಳ ಮಧ್ಯದಲ್ಲಿ, ಶೋಧನೆಗಳ ಮಧ್ಯದಲ್ಲಿ ನೀವು ಸಹಿಸಿಕೊಂಡಿದ್ರೆ ಸ್ವಲ್ಪ ನಾವು ಕಳೆದುಕೊಳ್ತೇವೆ, ಸ್ವಲ್ಪ ಅವಮಾನವಾಗ್ತದೆ, ನೋವಾಗ್ತದೆ, ಹಿಂಸೆ ಆಗ್ತದೆ ಅಲ್ವಾ, ತುಂಬಾ ಕಷ್ಟ ಆಗ್ತದೆ. ಆದ್ರೂ ಸಹಿಸಿಕೊಂಡ್ರೆ ಅದರಿಂದ ಸಿಗುವಂತ ಪ್ರತಿಫಲನ ಪದೇ ಪದೇ ಹೇಳುವಂತ ಮಾತು. ಈ ದೀರ್ಘ ಶಾಂತಿ ಅನ್ನುವಂಥದ್ದು ಅದು ಕಹಿಯಾದಂತ ಅನುಭವ.
ನೀವು ಸಹಿಸ್ಕೊಂಡ್ರೆ ಅದರಿಂದ ಸಿಗುವಂತದ್ದು ಮಹಾಮಾಧುರ್ಯವಾಗಿ, ಮಹಾ ಸಮೃದ್ಧಿಯಾಗಿ ಅದು ಇರ್ತದಂತೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಮೊದಲನೇ ವಿಷಯ ಅಂತಂದ್ರೆ, ಸಹಿಸಿಕೊಂಡವರಿಗೆ ವಿಸ್ತಾರವಾದಂತ ಇಲ್ಲ ಬೆಲೆಯುಳ್ಳಂತ ಭೂಫಲವನ್ನು ಅವನು ಒಳ್ಳೆಯ ಫಲವನ್ನು ಅನುಭವಿಸ್ತಾನೆ. ಅವನು ಕಳೆದುಕೊಳ್ಳುವುದು ಸ್ವಲ್ಪವೇ, ಅವನು ಅನುಭವಿಸುವಂತದ್ದು ವಿಸ್ತಾರವಾದದ್ದು, ಅದು ಮಹಾಮಾಧುರ್ಯವಾದದ್ದು, ಸಮೃದ್ಧಿಯಾದದ್ದು ಆತನ ಅನುಭವಿಸ್ತಾನೆ. ಯಾವಾಗ? ಕರ್ತನು ಬರುವವರೆಗೂ. ಅಲ್ಲಿ ಹೇಳ್ತಾನಲ್ಲ ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ, ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮಧ್ಯಾಕಾಶಕ್ಕೆ ಬರುವವರೆಗೂ ನಾವು ಕಾದುಕೊಂಡಿರುವಾಗ ಈ ಬೆಲೆಯುಳ್ಳಂತ, ಈ ವಿಸ್ತಾರವಾದಂತ, ಸಮೃದ್ಧಿಯುಳ್ಳಂತ, ಮಹಾಮಾಧುರ್ಯವುಳ್ಳಂತ ಆ ಪ್ರತಿಫಲವನ್ನು ನಾವು ಅನುಭವಿಸ್ತೀವಿ. ಈಗ ಸ್ವಲ್ಪ ಕಹಿ ಇರಬಹುದು, ಈಗ ಸ್ವಲ್ಪ ದುಃಖ, ನೋವು, ಸಂಕಟ ಇರಬಹುದು, ಆದ್ರೆ ಸಹಿಸ್ಕೊಂಡ್ರೆ ಅದರಿಂದ ಶ್ರೇಷ್ಠವಾದಂತ ಪ್ರತಿಫಲವನ್ನು ನಾವು ಅನುಭವಿಸ್ತೇವೆ. ಇದು ಮೊದಲನೇ ವಿಷಯ. ಸಹಿಸ್ಕೊಂಡವರಿಗೆ ಒಳ್ಳೆ ಬೆಲೆಯುಳ್ಳಂತ ಪ್ರತಿಫಲ, ಇಲ್ಲ ವಿಸ್ತಾರವಾದಂತ ಪ್ರತಿಫಲ, ಮಹಾಮಾಧುರ್ಯವುಳ್ಳಂತ ಪ್ರತಿಫಲವನ್ನು ಅವನು ಅನುಭವಿಸ್ತಾನೆ. ಕಳೆದುಕೊಳ್ಳೋದೆಷ್ಟು? ಒಂದು ಬೀಜ. ಕಳೆದುಕೊಳ್ಳೋದು ಸ್ವಲ್ಪವೇ, ಕಹಿಯಾದಂತ ಅನುಭವ ಸ್ವಲ್ಪ ದಿನಗಳೇ. ಸಹಿಸಿಕೊಂಡ್ರೆ ವಿಸ್ತಾರವಾದಂತ ಮಹಾಮಾಧುರ್ಯವುಳ್ಳಂತ ಜೀವನವನ್ನು ನಾವು ಅನುಭವಿಸಲಿಕ್ಕೆ ಕರ್ತನ ಪ್ರತ್ಯಕ್ಷದಲ್ಲಿ ದೇವರು ನಮ್ಮ ದಯಪಾಲಿಸಿಕೊಡ್ತಾರೆ. ಇದು ಮೊದಲನೇ ವಿಷಯ. ಎರಡನೇ ವಿಷಯ ನಾವು ನೋಡ್ತೇವೆ, ಯಾಕೆ ನಾವು ಸಹಿಸಿಕೊಳ್ಳಬೇಕು, ಯಾಕೆ ಸಹಿಸಿಕೊಳ್ಳಿಕ್ಕೆ ಯಾಕೆ ಅದನ್ನು ಪ್ರೋತ್ಸಾಹ ಕೊಡ್ತಾ ಇದ್ದಾನಂತಂದ್ರೆ 8-9 ವಚನದಲ್ಲಿ ನಾವು ಮತ್ತೆ ಓದ್ತೇನೆ. 8-9 ವಚನ. ನೀವು ದೀರ್ಘ ಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ, ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಸಹೋದರರೇ, ನೀವು ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟಬೇಡಿರಿ, ನ್ಯಾಯ ವಿಚಾರಣೆ ಗುರಿಯಾದಿರಿ. ಅಗೋ ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ. ಎರಡನೇ ವಿಷಯ, ಅಗೋ ನ್ಯಾಯಾಧಿಪತಿ ಎಲ್ಲಿದ್ದಾನೆ? ಬಾಗಿಲಿನ ಹತ್ತಿರದಲ್ಲಿ ನಿಂತಿದ್ದಾನೆ. ಒಳಗೆ ಬರ್ಲಿಕ್ಕೆ ಎಷ್ಟು ಸಮಯ ಬೇಕು? ನೀನು ಅನುಭವಿಸ್ತಿರುವಂತ ಎಲ್ಲ ನೋವು, ಹಿಂಸೆ, ಏನು ಗುಣಗುಟ್ಟುವಿಕೆ, ಇಲ್ಲಾಂದ್ರೆ ವೇದನೆ, ಇವೆಲ್ಲವೂ ಕೂಡ ಅದನ್ನು ಕೇಳಿಸ್ಕೊಳ್ತೀವಿ. ಎಲ್ಲಿದ್ದಾನೆ? ಬಾಗಿಲ ಬಳಿಯಲ್ಲಿದ್ದಾನೆ. ಅಗೋ ನ್ಯಾಯಾಧಿಪತಿ ಎಲ್ಲಿದ್ದಾನೆ? ಬಾಗಿಲ ಬಳಿಯಲ್ಲಿ ನಿಂತಿದ್ದಾನೆ. ಅದಕ್ಕಾಗಿ ನೀವು ಯಾವ ವಿಷಯದಲ್ಲಿ ಕೂಡ ಭಯಪಡಬಾರದು. ಭಯಪಡದೆ, ಕರ್ತನು ನನ್ನ ಜೊತೆಯಲ್ಲಿದ್ದಾನೆ, ಬಾಗಿಲ ಬಳಿಯಲ್ಲಿ. ಇನ್ನು ಹೊಸ ಒಡಂಬಡಿಕೆ ವಾಗ್ದಾನ ಇದೆಯಲ್ಲ, ನಾವು ಯಾವಾಗಲೂ ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಸಂಗಡ ಇರ್ತೀನಿ ಅಂತ ದೇವರು ಯೇಸುವನ್ನು ವಾಗ್ದಾನ ಮಾಡಿದ್ದಾನೆ. ಅದಕ್ಕಾಗಿ ಈ ವಾಕ್ಯ ಭಾಗದಿಂದ ಯಾಕೋಬನು ಕೊಡುವಂತ ಪ್ರೋತ್ಸಾಹ ಏನಂತಂದ್ರೆ, ನೀವು ಭಯಪಡಬೇಡ್ರಿ, ಆತನ ಎಲ್ಲವನ್ನು ಕೇಳಿಸಿಕೊಳ್ತಾ ಇದ್ದಾನೆ, ಆತನ ಎಲ್ಲವನ್ನು ನೋಡ್ತಾ ಇದ್ದಾನೆ, ನಿನಗೆ ಸಮೀಪದಲ್ಲಿದ್ದಾನೆ, ಹತ್ತಿರದಲ್ಲಿದ್ದಾನೆ. ಯಾಕೆ ನೀವು ಭಯಪಡಬೇಕು ಅಂತೇಳಿ ಅವರನ್ನು ಪ್ರೋತ್ಸಾಹಿಸ್ತಿರುವಂತದ್ದು ಇಲ್ಲಿ ಈ ವಾಕ್ಯ ಭಾಗದಲ್ಲಿ ಗಮನಿಸ್ತೀವಿ. ಎರಡನೇ ಅಂದ್ರೆ, ನ್ಯಾಯಾಧಿಪತಿ, ನ್ಯಾಯ ವಿಚಾರಣೆ ಮಾಡುವಂತ ಅಧಿಪತಿ ಎಲ್ಲಿದ್ದಾನೆ? ಬಾಗಿಲ ಬಳಿಯಲ್ಲಿದ್ದಾನೆ. ಅದಕ್ಕಾಗಿ ನೀವು ಧೈರ್ಯವಾಗಿ. ಈಗ ಬಾಗಿಲ ಬಳಿ ನಮಗೆ ಸೆಕ್ಯೂರಿಟಿ ಗಾರ್ಡ್ ಇದ್ರೆ ಮನೇಲಿ ಇದ್ಕೊಂಡು ಭಯಪಟ್ಟು ಏನ್ ಪ್ರಯೋಜನ ಇದೆ? ಬಾಗಿಲ ಬಳಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಬ್ಬರು ನಿಂತ್ಕೊಂಡಿದ್ದಾರೆ, ನಾವು ಮನೆ ಒಳಗಿದ್ದೇವೆ, ಅಯ್ಯೋ ಶತ್ರುಗಳು ಬರ್ತಾರ ಮತ್ತೆ ಮನೆಯಲ್ಲಿ ಇದ್ದುಕೊಂಡು ಮತ್ತು ಭಯಪಡ್ತಿದ್ರ ಪ್ರಯೋಜನವೇನಿದೆ? ಅದೇ ಹೇಳ್ತಾ ಇರೋದು, ನೀವು ಭಯಪಡ್ಬೇಡ್ರಿ. ನೀವು ಮನೆ ಒಳಗಿದ್ರಿ, ನ್ಯಾಯಾಧಿಪತಿಯಲ್ಲಿದ್ದಾನೆ, ಬಾಗಿಲ ಬಳಿಯಲ್ಲಿ ನಿಂತಿದ್ದಾನೆ. ಯಾರಾದ್ರು ಬರ್ಬೇಕಾದ್ರೂ ಕೂಡ ಅದನ್ನ ದಾಟೆ ಬರ್ಬೇಕು. ಅದಕ್ಕಾಗಿ ಯಾಕೋಬನು ನೀವು ಭಯಪಡಬೇಕಂತ ಅವಶ್ಯಕತೆ ಇಲ್ಲ, ಎಲ್ಲವನ್ನೂ ಕರ್ತನು ನೋಡ್ತಾ ಇದ್ದಾನೆ. ನೀವು ಪಡುವಂತ ಹಿಂಸೆ, ನೀವು ಅನುಭವಿಸಿದಂತೆ ನಿಂದೆ, ಅವಮಾನಗಳು, ಕಷ್ಟ, ಕಣ್ಣೀರು ಎಲ್ಲವೂ ಆತನು ನೋಡ್ತಾ ಇದ್ದಾನೆ. ಅದಕ್ಕಾಗಿ ನನ್ನ ಕರ್ತನು ನೋಡ್ತಾ ಇದ್ದಾನೆ ಅಂತೇಳಿ ನೀವು ಧೈರ್ಯದಿಂದಿರ್ರಿ ಅಂತೇಳಿ ಅವರನ್ನು ಪ್ರೋತ್ಸಾಹಿಸ್ತಿರುವಂತದ್ದು, ಅವ್ರಿಗೆ ಸಿಗುವಂತ ಪ್ರತಿಫಲದ ಬಗ್ಗೆ ಆತ ಹೇಳುವಂತದ್ದು ವಾಕ್ಯದಲ್ಲಿ ನಾ ಗಮನಿಸ್ತೇವೆ. ನೋಡಿ, ಒಂದು ಮಾತು ಓದೋಣ. ಫಿಲಿಪ್ಪಿ ಪತ್ರಿಕೆ, ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ, ಒಂದು ಮಾತು ಓದೋಣ. 4ನೇ ಅಧ್ಯಾಯ 4ನೇ ವಚನದಿಂದ ನಾನು ಓದ್ತಾ ಇದ್ದೇನೆ, ಇಲ್ಲಾಂದ್ರೆ 5ನೇ ವಚನ ಓದ್ತೀನಿ ನೋಡಿ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ನೋಡಿದ್ರ, ನಿಮ್ಮ ಸೈರಣಿ ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ,
ಸೈರಣೆ, ದೀರ್ಘ ಶಾಂತಿ, ತಾಳ್ಮೆ ಇವೆಲ್ಲ ಒಂದೇ ಅರ್ಥ ಬರುವಂತ. ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಯಾಕೆ ಕರ್ತನು ಹತ್ತಿರದಲ್ಲಿದ್ದಾನೆ, ಅದು ಬೇಗನೆ ಬರ್ಲಿಕ್ಕಿದ್ದಾನೆ. ಇಲ್ಲ ಯಾಕೋಬ್ರು ಹೇಳಿದಾಗ ಬಾಗಲ ಬಳಿಯಲ್ಲೇ ನಿಂತಿದ್ದಾನೆ. ಅದೇ ಹೇಳುವಂತ ಮಾತು, ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಮಾಡಿದೆ. ನನ್ನ ಕಲಸಾರ ಹೇಳಿದ್ದೆ, ದ್ವೇಷಿಸುವವರ ಮಧ್ಯದಲ್ಲಿ ನೀವು ದೀರ್ಘ ಶಾಂತಿಯಿಂದ ಇರಬೇಕು. ಮ್ಯಾಕ್ರೋತ್ಮೀಯ ಅಂದ್ರೆ ಅರ್ಥ ನಿಷ್ಕಾರಣವಾಗಿ ದ್ವೇಷಿಸಲ್ಪಡ್ತಿರುವಾಗ, ನಿಷ್ಕಾರಣವಾಗಿ ಹಿಂಸೆಗೆ ಗುರಿ ಆಗ್ತಿದ್ದಾಗ ಯಾವ ದ್ವೇಷ ಭಾವವನ್ನು ಇಟ್ಟುಕೊಳ್ಳದೆ ಮೌನವಾಗಿರುವಂತದ್ದೇ. ಅದನ್ನೇ ಇಲ್ಲಿ ಪೌಲನು ಕೂಡ ಬರೀತಿದ್ದಾನೆ. ಯಾವ ವಿಷಯದಲ್ಲಿ ಚಿಂತೆ ಮಾಡುದು, ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಬೇಕಾದಂತ ತಿಳಿಯಪಡಿಸ್ರಿ. ನಿಮ್ಮ ಸೈರಣೆ ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ, ನೀವೆಷ್ಟು ಸಹಿಸ್ಕೊಳ್ತಾ ಇದ್ದೀರಿ, ಎಷ್ಟು ಅನುಭವಿಸ್ತಾ ಇದ್ದೀರಿ ಅಂತೇಳಿ ಒಂದು ಮನುಷ್ಯರಿಗೂ ಗೊತ್ತಾಗ್ತದೆ, ಮತ್ತು ಬಾಗಲ ಬಲಿಯಲ್ಲಿ ನಿಂತಿರುವಂತ ಕರ್ತನಿಗೆ ಕೂಡ ಅದಕ್ಕೆ ನಾನು ಕಲಸಾರಿ ಹೇಳಿದ್ದೆ, ದೂಷಿಸುವವ್ರ ಮಧ್ಯದಲ್ಲಿ ನೀವು ಮೌನವಾಗಿರಿ, ಆದ್ರೆ ಕರ್ತನ ಮುಂದೆ ಮೌನವಾಗಿರಬೇಡ. ನೀವು ಏನ್ ಮಾಡ್ಬೇಕು, ನಿಮಗಾಗುವಂತ ನೋವುಗಳನ್ನು, ಆ ಕಷ್ಟ ಅನುಭವಗಳನ್ನು ಕರ್ತನ ಮುಂದೆ ನಾವು ಹೇಳಿಕೊಳ್ಳಬೇಕು. ಜನರ ಮುಂದೆ ಅಲ್ಲ. ಜನರ ಮುಂದೆ ಹೇಳ್ಕೊಂಡ್ರೆ ಅವಮಾನವಾಗ್ತದೆ, ಸಮಸ್ಯೆ ಹೆಚ್ಚಾಗ್ತದೆ, ದೀರ್ಘ ಶಾಂತಿಗೆ ಬದಲಾಗಿ ಇನ್ನು ಸಮಸ್ಯೆಗಳು ಹೆಚ್ಚಾಗ್ತವೆ. ಆದ್ರೆ ಅವರ ಮುಂದೆ ನಾವು ಮೌನವಾಗಿದ್ದು, ಇಲ್ಲಿ ಪೌಲನು ಹೇಳಿದಾಗ ಎಲ್ಲಾ ವಿಷಯದಲ್ಲಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರಿಗೆ ನೀವು ಪ್ರಾರ್ಥಿಸಿರಿ, ನಿಮ್ಗೆ ಬೇಕಾದದ್ದನ್ನು ತಿಳಿಯಪಡಿಸ, ಅದೇನೇ ಆಗಿರ್ಬೋದು ನಿಮ್ಗೆ ಬೇಕಾದನ್ನು ತಿಳಿಯಪಡಿಸ. ಆಗ 7ನೇ ವಚನ, ಆಗ ಎಲ್ಲ ಗ್ರಹಿಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತೇಸನ್ನು ಕಾಯುವುದು. ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ನಮ್ಮ ಸೈರಣಿಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಬೇಕು. ಯಾಕೆ, ಕರ್ತನು ಹತ್ತಿರದಲ್ಲಿದ್ದಾನೆ. ಭಯಪಡಬೇಡ್ರಿ, ನಮ್ಮ ಕರ್ತ ಹತ್ತಿರದಲ್ಲಿದ್ದಾನಂತೇಳಿ ನಾವು ಭಯಪಡದೆ ನಮ್ಮ ಸೈರಣೆ ಇಲ್ಲ ನಮ್ಮ ದೀರ್ಘ ಶಾಂತಿ ಎಲ್ಲರಿಗೂ ಗೊತ್ತಾಗುವ ಹಾಗೆ ನಾವು ಜೀವಿಸಬೇಕು. ಆದ್ರೆ ಗದಿ ಒಳಗೆ ಬಂದು, ರೂಮ್ ಒಳಗೆ ಬಂದು ನಾವೇನ್ ಮಾಡ್ಬೇಕು, ಕರ್ತನಿಗೆ ಪ್ರಾರ್ಥಿಸಬೇಕಂತ ಹೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ನೋಡಿ, ಪೇತ್ರನ ಪತ್ರಿಕೆಯಲ್ಲ ಮಾತು ಓದ್ತೀನಿ ನೋಡಿ. ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ, ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ಅಧ್ಯಾಯ 4ನೇ ವಚನ 4ನೇ ವಚನ ಓದ್ತೇನೆ ನೋಡಿ. ತಾವು ಮಾಡಿದ ಅಪರಿಮಿತವಾದ ಇಲ್ಲ 5ನೇ ವಚನ, ಇಲ್ಲ 4ನೇ ವಚನ, ತಾವು ಮಾಡಿದ ಅಪರಿಮಿತವಾದ ಪಟ್ಟಿಂಗತನದಲ್ಲಿ ನೀವು ಸೇರದೆ ಇದ್ದದ್ದಕ್ಕೆ ಅವರು ಆಶ್ಚರ್ಯಪಟ್ಟು ನಿಮ್ಮನ್ನು ದೂಷಿಸುತ್ತಾರೆ. ಅವರು ಬದುಕುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಸಿದ್ಧನಾಗಿರುವ ಆತನಿಗೆ ಉತ್ತರ ಕೊಡಬೇಕು. ಯಾರು? ನಿಮ್ಮನ್ನು ಯಾರು ದೂಷಿಸುತ್ತಾರೋ, ನಿಮ್ಮನ್ನು ಯಾರು ಹಿಂಸಿಸುತ್ತಾರೋ ಅವರೆಲ್ಲರೂ ಯಾರಿಗೂ ಉತ್ತರ ಕೊಡ್ಬೇಕಂತೆ? ಸತ್ತವರಿಗೂ ಬದುಕುವವರಿಗೂ ನ್ಯಾಯ ತೀರಿಸಲಿಕ್ಕೆ ಸಿದ್ಧವಾಗಿರುವ ಆತನು ಒಬ್ಬನಿದ್ದಾನೆ. ನ್ಯಾಯಾಧಿಪತಿ ಒಬ್ಬನಿದ್ದಾನೆ. ನ್ಯಾಯ ಎಲ್ಲಿದ್ದಾನೆ? ಬಾಗಿಲು ಬಲಿಯಲ್ಲಿ ನಿಂತಿದ್ದಾನೆ. ಅವ್ರೇನ್ ಮಾಡ್ಬೇಕು? ಆತನಿಗೆ ಉತ್ತರ ಕೊಡ್ಲೇಬೇಕು. ಅದಕ್ಕಾಗಿ ನೀವ್ ಯಾಕೆ ಭಯಪಡ್ತೀರಿ? ನೀವು ಭಯಪಡಬೇಡ್ರಿ, ಅವ್ರ ಉತ್ತರ ಅವ್ರು ಕೊಡ್ತಾರೆ. ನೀವು ಧೈರ್ಯವಾಗಿರ್ಬೇಕಂತೇಳಿ ದೇವರ ಆತ್ಮನು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ವಿವರಣೆ ಮಾಡ್ತಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. 2ನೇ ವಿಷಯ, ಪ್ರೋತ್ಸಾಹಿಸುವಂತ ಒಂದು ಮಾತೇನಂತಂದ್ರೆ, ನ್ಯಾಯಾಧಿಪತಿ ಬಾಗಲ ಬಲಿಯಲ್ಲಿ ನಿಂತಿದ್ದಾನೆ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ ಕೂಡ ಒಂದು ಮಾತು ಓದ್ತೀವಲ್ಲ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಮಾತಿದೆ ನೋಡಿ. 22, ಇಗೋ ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ನೋಡಿದ್ರ, ಆತನು ಬೇಗನೆ ಬರಲಿಕ್ಕಿದ್ದಾನೆ. ನಮ್ಮ ಕರ್ತನು ಪ್ರತ್ಯಕ್ಷದ ಹತ್ತಿರದಲ್ಲಿದೆ, ಬಾಗಲ ಬಲಿಯಲ್ಲಿ ಇದ್ದ ಹಾಗಿದ್ದಾನೆ. ಯಾಕೆ ಗೊತ್ತಾ? ಅಲ್ಲಿ ಹೇಳ್ತಾನೆ, ಪ್ರತಿಯೊಬ್ಬನಿಗೂ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ಪ್ರತಿಫಲ ಕೊಡುವಂತ ದೇವರು ನಮ್ಮ ದೇವರೇ, ನ್ಯಾಯಾಧಿಪತಿ ಆಗಿರುವಂತ ದೇವರು ನಮ್ಮ ಕರ್ತನಾಗಿದೆ. ಅದಕ್ಕಾಗಿ ನಾವು ಯಾವ ವಿಷಯದಲ್ಲೂ ಕೂಡ ಭಯಪಡದೆ ನಾವು ನಮ್ಮ ಸೈರಣೆಯನ್ನು ಅನೇಕ ಜನರಿಗೆ ಗೊತ್ತಾಗುವ ಹಾಗೆ ನಾವು ಜೀವಿಸಬೇಕು. ಮತ್ತು ದೂಷಿಸುವವರ ಮಧ್ಯದಲ್ಲಿ ಮೌನವಾಗಿದ್ದು ಕರ್ತನ ಮುಂದೆ ನಾವು ವಿಜ್ಞಾಪನೆ ಮಾಡುವವರಾಗಿರಬೇಕು. ಆಗ ನಮಗೆ ಪ್ರತಿಫಲ ಸಿಗ್ತದೆ. ಯಾರು ದೂಷಿಸುತ್ತಾರೋ ಅವರು ಕರ್ತನಿಗೆ ಉತ್ತರ ಕೊಡ್ತಾರೆ. ಸತ್ತವರಿಗೂ ಬದುಕುವವರಿಗೂ ನ್ಯಾಯ ತೀರಿಸುವಂತ ಕರ್ತನು ಸಿದ್ಧನಾಗಿದ್ದಾನೆ, ಬರಲಿಕ್ಕೆ ಸಿದ್ಧನಾಗಿದ್ದಾನೆ. ಅವರು ಆತನಿಗೆ ಉತ್ತರ ಕೊಡ್ತಾರೆ. ನಾವು ಧೈರ್ಯವಾಗಿ ಇರಬೇಕಂತೇಳಿ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಇದು 2ನೇ ವಿಷಯ. 2ನೇ ವಿಷಯ ಯಾವ್ದಂತಂದ್ರೆ,
ನ್ಯಾಯಾಧಿಪತಿ ಬಾಗಲ ಬಳಿಯಲ್ಲಿದ್ದಾನೆ, ನೀವು ಭಯಪಡದೆ ಧೈರ್ಯವಾಗಿ ಜೀವಿಸಿರಿ. ನಿಮ್ಮ ಸೈರಣೆಯು ಸಕಲ ಜನರಿಗೆ ಗೊತ್ತಾಗಲಿ. ಯಾವ ವಿಷಯದಲ್ಲಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ಕೃತಜ್ಞತೆಯಿಂದ ದೇವರಿಗೆ ಪ್ರಾರ್ಥಿಸಿರಿ, ದೇವರಿಗೆ ಕೇಳಿಕೊಳ್ಳ್ರಿ. ದೇವರು ನಿಮಗೆ ಸಹಾಯ ಮಾಡ್ತಾನಂತೇಳಿ ಯಾಕೋಬನು ತಿಳಿಸಿರುವಂತ ಒಂದು ಮಾತನ್ನ ಗಮನಿಸ್ತೇವೆ. ಆತನ ಕೈಯಲ್ಲಿ ಏನಿದೆ? ಸಂಬಳವಿದೆ. ಪ್ರತಿಫಲ ಕೊಡ್ಲಿಕ್ಕೆ ಪ್ರತಿಯೊಬ್ಬನ ಜೀತ ಇಲ್ಲ, ಸಂಬಳವು ಆತನ ಕೈಯಲ್ಲಿದೆ. ಅವನವನ ನಡತೆ ಪ್ರಕಾರ ಕೊಡುವಂತ ಪ್ರತಿಫಲ ಆತನ ಕೈಯಲ್ಲಿದೆ. ಅದಕ್ಕಾಗಿ ನಾವು ಧೈರ್ಯದಿಂದ ಭೂಲೋಕದಲ್ಲಿ ಜೀವಿಸಲಿಕ್ಕೆ ದೇವರ ವಾಕ್ಯ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದೆ. ಆಮೇಲೆ ಮೂರನೇ ವಿಷಯ ನಾನು ಓದ್ತೀನಿ ನೋಡಿ. ಈ ದೀರ್ಘ ಶಾಂತಿಯಲ್ಲಿ ಇರುವಂತ ಪ್ರೋತ್ಸಾಹ, ಮೂರನೇ ವಿಷಯ 11ನೇ ವಚನ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ಏನಂತೆ? ಯಾರು ತಾಳಿಕೊಂಡಿರ್ತಾರೋ, ಯಾರು ಸಹಿಸ್ಕೊಂಡಿರ್ತಾರೋ ಅವ್ರು ಯಾರು? ಧನ್ಯರು. ಇದೇ ನಮಗೆ ಸಿಗೊಂದು ಮಹಾಧನ್ಯತೆ. ಈಗ ನಾವು ಸಹಿಸ್ಕೊಳ್ತಾ ಇದ್ರೆ ನಾವ್ಯಾರು? ಧನ್ಯರಾಗ್ತೇವೆ. ಅದಕ್ಕಾಗಿ ಈ ಸಹಿಸ್ಕೊಳ್ಳುವಂಥದ್ದು, ಯಾರು ಸಹಿಸ್ಕೊಳ್ತಾರೋ ಅವ್ರ ಭಕ್ತರು, ಸಹಿಸ್ಕೊಳ್ಳುವಂತವ್ರು ಧನ್ಯರಾಗ್ತಾರೆ. ಅದಕ್ಕಾಗಿ ಯೋಬನ ಜೀವನದಲ್ಲಿ ನಾವು ನೋಡ್ತೀವಿ. ಆತನು ಸಹಿಸ್ಕೊಂಡಿದ್ದರಿಂದ ಯೋಬನು ತಾಳಿಕೊಂಡಿದ್ದರಿಂದ ಕರ್ತನು ಅಂತ್ಯದಲ್ಲಿ ಮಾಡಿದ್ದನ್ನು ನೀವು ನೋಡಿ ಕರ್ತನು ಕರುಣಾಸಾಗರ ದಯಾಳವಾಗಿದ್ದನ್ನು ತಿಳಿದಿದ್ದಾರೆ ಅಷ್ಟೇ. ಸಹಿಸ್ಕೊಂಡ್ರೆ ನಾವು ಧನ್ಯರಾಗ್ತೇವೆ. ಯೋಬನು 2ರಷ್ಟು ಪ್ರತಿಫಲವನ್ನು ಆತನು ಅನುಭವಿಸಿದ. ಇವತ್ತು ನಾವು ನಮ್ಮ ಜೀವನದಲ್ಲಿ ಬರುವಂತ ನಾವು ಸಹಿಸಿಕೊಳ್ಳುವಾಗ ನಾವು ಧನ್ಯರಾಗ್ತೇವೆ. ಮತ್ತು ನಮ್ಮ ಜೀವನದಲ್ಲಿ ಆತನ ಒಂದು ಕನಿಕರವನ್ನು, ಆತನ ಒಂದು ಕೃಪೆಯನ್ನು ನಾವೇನ್ ಮಾಡ್ತೀವಿ? ಆತನ ಒಂದು ದಯಾಳತ್ವವನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತೇವೆ. ಯಾರಲ್ಲಿ? ಯಾರು ಸಹಿಸಿಕೊಂಡಿರ್ತಾರೋ, ಯಾರು ನೋವುಗಳ ಮಧ್ಯದಲ್ಲಿ ದೀರ್ಘ ಶಾಂತಿಯನ್ನು ತೋರ್ಪಡಿಸ್ತಾರೋ ಅವರ ಜೀವನದಲ್ಲಿ ದೇವರ ಒಂದು ಕನಿಕರ ಇಲ್ಲ, ದೇವರ ಒಂದು ಕೃಪಾ ವಾತ್ಸಲ್ಯತೆ ಇಲ್ಲ, ದೇವರ ಒಂದು ದಯಾಳತ್ವ ಯೋಬನ ಜೀವನದಲ್ಲಿ ಯಾವ ರೀತಿಯಾಗಿ ದೇವರು ತೋರಿಸಿದ್ದಾನೋ ಇವತ್ತು ನಮ್ಮ ಜೀವನದಲ್ಲಿ ಕೂಡ ಆತನು ತೋರಿಸಲಿಕ್ಕೆ ಸಿದ್ಧನಾಗಿದೆ. ನೋಡಿದ್ರೆ ಎಷ್ಟು ಪ್ರೋತ್ಸಾಹ ಕೊಡುವಂತ ಮಾತುಗಳು ಯಾಕೋಬನು ಬರೆದಿದ್ದಾನೆ. ನೀವು ಸಹಿಸ್ಕೊಂಡ್ರೆ ನೀವು ಧನ್ಯರಾಗ್ತೀರಿ. ಯಾವ ರೀತಿಯಾಗಿ ಸಹಿಸ್ಕೊಳ್ಬೇಕು? 8ನೇ ವಚನದಲ್ಲಿ ಹೇಳ್ತಾನಲ್ಲ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳ್ರಿ. ನೀವು ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳ್ರಿ. ಫಿಲಿಪ್ಪು ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಯಾವ ವಿಷಯದಲ್ಲಿ ಚಿಂತೆ ಮಾಡದೆ ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಬೇಕು. ದೃಢಪಡಿಸಿಕೊಳ್ಳಬೇಕಂದ್ರೆ ಇನ್ನೊಂದು ಅರ್ಥ ಹೇಳ್ತಾನೆ 9ನೇ ವಚನದಲ್ಲಿ, ಸಹೋದರರೇ ನೀವು ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟಬೇಡರಿ, ನ್ಯಾಯ ವಿಚಾರಣೆಗೆ ಗುರಿ. ನೀವು ಹಿಂಸಿಸಲ್ಪಡುತ್ತಿರುವಂತ, ನೀವು ದ್ವೇಷಕ್ಕೆ ಗುರಿ ಆಗ್ತಿರುವಂತ ನೀವು ನಿಮ್ಮ ಹೃದಯಗಳನ್ನು ದೃಢಪಡಿಸ್ಕೊಳ್ರಿ ಮತ್ತು ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟುಕೊಂಬೇಡ್ರಿ. ನೀವು ಗುಣಗುಟ್ಟಿದ್ರೆ ನೀವು ಕೂಡ ನ್ಯಾಯ ವಿಚಾರಣೆಗೆ ಗುರಿ ಆಗ್ತೀರಿ. ಆಗ ನೀವು ಧನ್ಯರಾಗಲಿಕ್ಕೆ ಸಾಧ್ಯವಿಲ್ಲ, ಆ ಧನ್ಯತೆಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲಿ ದೇವರ ಒಂದು ದಯಾಳತ್ವ, ದೇವರ ಒಂದು ಕನಿಕರ, ಆ ಕೃಪೆಯನ್ನು ನಾವು ಅನುಭವಿಸಲು ಆಗುವುದಿಲ್ಲ. ದೇವರ ಶಿಕ್ಷೆಗೆ ನಾವು ಪಾತ್ರರಾಗ್ತೇವೆ. ಪ್ರತಿಯೊಬ್ಬರು ಆತನ ಉತ್ತರ ಕೊಡ್ಲೇಬೇಕು. ಅದನ್ನ ಸಹಿಸ್ಕೊಂಡ್ರೆ ದೇವರ ಕೃಪೆ, ದೇವರ ಕನಿಕರ, ದೇವರ ಪ್ರೀತಿ ನಾವು ಅನುಭವಿಸ್ತೇವೆ ನಮ್ಮ ಜೀವನದಲ್ಲಿ. ಅದಕ್ಕಾಗಿ ಯಾವ ರೀತಿಯಾಗಿ ಸಹಿಸ್ಕೊಳ್ಬೇಕಂದ್ರೆ ನಿಮ್ಮ ಹೃದಯಗಳನ್ನು ಸ್ಥಿರಪಡಿಸ್ಕೊಳ್ರಿ, ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡರಿ, ಕರ್ತನ ಪ್ರತ್ಯಕ್ಷತೆ ಹತ್ತಿರವಾಗಿದೆ. ಕರ್ತನ ಬರ್ಲಿಕ್ಕಿದ್ದಾನೆ. ಆ ವಾಕ್ಯ ಪದೇ ಹೇಳ್ತಾನಲ್ಲ, ಕರ್ತನ ಪ್ರತ್ಯಕ್ಷತೆ ಹತ್ತಿರವಾಗಿದೆ. ದೇವರು ಬರ್ಲಿಕ್ಕಿದ್ದಾನೆ, ಬಾಗಿಲ ಬಳಿಯಲ್ಲಿ ನಿಂತಿದ್ದಾನೆ. ಅದಕ್ಕಾಗಿ ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಂಡು ಒಬ್ಬರ ಮೇಲೊಬ್ಬರು ಗುಣಗುಟ್ಟದೆ ನೀವು ಸಹಿಸ್ಕೊಳ್ರಿ, ಆಗ ನೀವು ಧನ್ಯರಾಗ್ತೀರಂತೆ. ಅದಕ್ಕಾಗಿ ಪ್ರೇರಿ, ಕರ್ತನ ಬರೋಣವರೆಗೂ, ಯೇಸು ಕ್ರಿಸ್ತನ ಬರೋಣವರೆಗೂ, ಮೊದಲ 7ನೇ ವಚನದಲ್ಲಿ ಕರ್ತನು ಪ್ರತ್ಯಕ್ಷನಾಗುವ ತನಕ, ಯೇಸು ಕ್ರಿಸ್ತನು ಬರುವವರೆಗೂ ನಾವು ಸಹಿಸ್ಕೊಳ್ತಾ ನಾವು ಜೀವಿಸುವಾಗ ನಾವು ಧನ್ಯರಾಗ್ತೇವೆ. ಆ ಧನ್ಯತೆಯನ್ನು ನಮ್ಮ ಜೀವನದಲ್ಲಿ ಕೂಡ ನಾವು ಅನುಭವಿಸ್ತೇವೆ. ಮೊದಲನೇ ಪೇತ್ರನ ಪತ್ರಿಕೆ ಒಂದು ಮಾತು ಓದ್ತೀನಿ ನೋಡಿ. ಮೊದಲನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 6ರಿಂದ 7 ವಚನಗಳು. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ, ಯಾವ ಪದವಿ? ಮುಂದೆ ನಮಗೆ ಸಿಗುವಂತ ಪದವಿ. ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದರಿ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ
ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಸ್ವಲ್ಪ ಕಾಲ, ನಾನು ಮೊದಲು ಹೇಳಿದ್ದೆ, ನಾವು ಅನುಭವಿಸುವುದು ಸ್ವಲ್ಪ, ನಾವು ಕಳೆದುಕೊಳ್ಳುವುದು ಸ್ವಲ್ಪ ಕಾಲ ಕಹಿಯಾದಂತ ಅನುಭವ. ಅದನ್ನ ನಾವು ಸಹಿಸ್ಕೊಂಡ್ರೆ ಕರ್ತನ ಪ್ರತ್ಯಕ್ಷತೆಯಲ್ಲಿ ನಮಗೆ ಏನ್ ಸಿಗ್ತದೆ? ಕೀರ್ತಿ, ಪ್ರಭಾವ, ಮಾನಗಳು ನಮಗೆ ಉಂಟು. ಸದ್ಯಕ್ಕೆ ಸ್ವಲ್ಪ ಕಾಲ ಮಾತ್ರ, ಸ್ವಲ್ಪ ಕಾಲ ಶೋಧನೆ, ಸ್ವಲ್ಪ ಕಾಲ ಕಷ್ಟ, ಸ್ವಲ್ಪ ಕಾಲ ಕಣ್ಣೀರು. ಅದನ್ನ ನಾವು ಸಹಿಸಿಕೊಂಡ್ರೆ ಯೇಸು ಕ್ರಿಸ್ತನು ಬರುವಾಗ ಆತನು ಪ್ರತ್ಯಕ್ಷನಾಗುವಾಗ ನಮಗೆ ಕೀರ್ತಿ, ಪ್ರಭಾವ, ಮಾನಗಳು ಉಂಟು ಮಾಡ್ತಾರೆ. ಅದಕ್ಕಾಗಿ ಪ್ರಿಯರೇ, ಯಾಕೋಬನು ಹೇಳುವಂಥದ್ದು, ನೀವು ಸಹಿಸ್ಕೊಳ್ರಿ, ನೀವು ಅದನ್ನು ಸಹಿಸ್ಕೊಳ್ರಿ ಅಂತ ಹೇಳಿ ದೀರ್ಘಶಾಂತಿಯನ್ನು ಅವರಿಗೆ ವಿವರಣೆ ಮಾಡಿರುವಂತದ್ದು ವಾಕ್ಯ ಭಾಗದಲ್ಲಿ ನಾ ಗಮನಿಸಿ. ಸಹಿಸ್ಕೊಂಡ್ರೆ ಏನ್ ಸಿಗ್ತದೆ? ಬೆಲೆಯುಳ್ಳಂತ ಭೂಪಾಲ ಸಿಗ್ತದೆ. 2 ನ್ಯಾಯಾಧಿಪತಿ ನಮ್ಮ ಪಕ್ಷದಲ್ಲಿ ಆತ ಮಾತಾಡ್ತಾನೆ, ಆತ ಎಲ್ಲವನ್ನು ಕೇಳಿಸ್ಕೊಳ್ತಾನೆ. ಮತ್ತು 3ನೇದಾಗಿ ನಾವು ಧನ್ಯರಾಗ್ತೇವೆ. ನಮ್ಮ ಜೀವನದಲ್ಲಿ ದೇವರ ಒಂದು ಕನಿಕರವನ್ನು, ದೇವರ ಒಂದು ದಯಾಳತ್ವವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ. ಕಡೆದಾಗ ಒಂದು ಮಾತಿಯಲ್ಲಿ ನಾನು ಮುಗಿಸ್ತೇನೆ. ನಾವು ಸಹಿಸ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿ ತಿಮೋಥನ ಬರೆದ 2ನೇ ಪತ್ರಿಕೆ, ಅಪೊಸ್ತಲನಾದ ಪೌಲನು ತಿಮೋಥನ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಲ್ಲಿ, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ನಾವು ಸಹಿಸ್ಕೊಂಡ್ರೆ ಆತನ ಜೊತೆಯಲ್ಲಿ ಆಳ್ವಿಕೆ ಮಾಡುವಂತ ಜನರಾಗ್ತೇವೆ. ಅದಕ್ಕಾಗಿ ಪ್ರೋತ್ಸಾಹ. ಯಾಕೆ ಸಹಿಸಿಕೊಳ್ಳಬೇಕು? ಇಷ್ಟು ಪ್ರಯೋಜನವಿದೆ, ಇಷ್ಟು ಪ್ರತಿಫಲ ನಮಗೆ ಸಿಗ್ತದೆ. ಅದಕ್ಕಾಗಿ ನಾವು ಸಹಿಸಿಕೊಳ್ಳೋಣ. ನಮ್ಮ ಭಕ್ತಿಯ ಜೀವನದಲ್ಲಿ ನಿಷ್ಕಾರಣವಾಗಿ ನಿಂದೆಗಳ ಮಧ್ಯದಲ್ಲಿ, ಅವಮಾನಗಳ ಮಧ್ಯದಲ್ಲಿ ನಾವು ಸಹಿಸಿಕೊಂಡು ಬೆಳೆಯುಳ್ಳಂತ ಭೂಫಲವನ್ನೆಲ್ಲ ವಿಸ್ತಾರವಾದಂತ ಫಲ, ಮಾಧುರ್ಯವಾದಂತ ಸಮೃದ್ಧಿಯಂತ ಫಲವನ್ನು ಅನುಭವಿಸೋಣ. ನ್ಯಾಯಾಧಿಪತಿ ನಮ್ಮ ಬಾಗಿಲ ಬಲೆಯಲ್ಲಿ ನಿಂತಿದ್ದಾನೆ, ಧೈರ್ಯವಾಗಿ ಜೀವಿಸೋಣ. ಸಹಿಸಿಕೊಂಡು ನಾವು ಧನ್ಯರಾಗ್ತೇವೆ. ನಮ್ಮ ಜೀವನದಲ್ಲಿ ಆತನ ಕನಿಕರವು, ಆತನ ದಯಾಳತ್ವ ಅನುಭವಿಸ್ತೇವೆ. ಕಡೆಯದಾಗ ನಾವು ಸಹಿಸಿಕೊಂಡ್ರೆ ಏನು, ಆತನೊಡನೆ, ಆತನ ಜೊತೆಯಲ್ಲಿ ಈ ಭೂಲೋಕದಲ್ಲಿ ಆಳ್ವಿಕೆ ಮಾಡ್ತೇವೆ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರಾತನ ನಮ್ಮೆಲ್ಲರಿಗೂ ಸಹಾಯ ಮಾಡ್ಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತಾರೆ. ಎಲ್ಲರಿಗೂ ಧನ್ಯವಾದ.